ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ದಿನ ನಾನು ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ. ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನಿಲ್ಲಿ ನಾಟಿ ಮೇಕೆ ಮಟನ್ ತೊಗೊಂಡು ಬಂದಿದ್ದಾರೆ. ಅದು 3/4 kg ಇದೆ. ಅದರದ್ದು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಾವು ಹೇಗೆ ಬಿರಿಯಾನಿ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ಗೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ, ತಡ ಮಾಡೋದಿಲ್ಲ. ಮೊದಲನೇದಾಗಿ ನಾನು ಮೇಕೆ ಮಟನ್, ಇದು ನಾಟಿ ಮಟನು, ಮೇಕೆ ಮಟನ್ ಇದು ಮಿಕ್ಸ್ ಇದೆ. ಆ್ಯಕ್ಚುಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ವಿತ್ ಚರ್ಬಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೀನಿ. ಇದು 3/4 kg ಬಿರಿಯಾನಿಗೆ ಅಂತ ಹೇಳಿ 3/4 kg ಮಟನ್ ಇದೆ. ಹಾಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಇದು 1 ಇಡಿಗಿಂತ ಜಾಸ್ತಿನೇ ಇದೆ ಪುದೀನ. ಹಾಗೆ ಇದು 1 ಇಡಿ ಕೊತ್ತಂಬರಿ ಸೊಪ್ಪು ನಾನು ಆಲ್ರೆಡಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 1 ಕಪ್ ಮೊಸರು, ಗಟ್ಟಿ ಮೊಸರು. ಇಲ್ಲಿ 2 ಟೊಮೆಟೊ ಇದೆ ಮೀಡಿಯಮ್ ಸೈಜ್ದು. ಇಲ್ಲಿ 2 ಈರುಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ಅರ್ಧ ಹೋಳು ನಿಂಬೆ ರಸ. ಇಲ್ಲಿ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಇದೆ, ಅರ್ಧ ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸ್ಪೈಸಸ್ ಬಂದು ನಾನು 2 ಮರಾಠ ಮೊಗ್ಗು ತೊಗೊಂಡಿದ್ದೀನಿ, ಹಾಗೆ ಅನಾನಸ್ ಹೂವು. ನೆಕ್ಸ್ಟ್ ಇದು ಬಂದು ಕಲ್ಲುವ ಅಂತ ಹೇಳಿ, ಇದು ಬೇ ಲೀವ್ಸ್, ಹಾಗೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, 2 ಏಲಕ್ಕಿ, ಸ್ವಲ್ಪ ಕಸೂರಿ ಮೇಥಿ. ಇದು ಕಸೂರಿ ಮೇಥಿ ಬಂದು 1-2 ಸ್ಪೂನ್ ಇದೆ. ಹಾಗೆ ರುಚಿಗೆ ತಕ್ಕಷ್ಟು ಹರಳುಪ್ಪು ತೊಗೊಂಡಿದ್ದೀನಿ, ಹಾಗೆ ಎಣ್ಣೆ ಮಾಡಲಿಕ್ಕೆ ತುಪ್ಪ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪೇಸ್ಟ್ ರೆಡಿ ಮಾಡ್ಕೊಬೇಕಾಗಿದೆ. ಆ ಪೇಸ್ಟ್ಗೆ ನಾನು ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1.5 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಒಂದು 10ರಿಂದ 15 ಲವಂಗ. ಇಷ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವತ್ತು ರೈಸ್ನ 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಮಟನ್ ಎಷ್ಟು ನಾವು ತೊಗೊಂಡಿರ್ತೀವಿ ಅದಕ್ಕೆ ಸಮಾನವಾಗಿ ಹಾಕ್ಕೊಂಡ್ರೆ ಮಾತ್ರ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿರೋದು. ಇವಾಗ ಮಟನ್ ಎಲ್ಲ 3/4 kg 1 kg ತೊಗೊಂಡು 2 kg ರೈಸ್ ಎಲ್ಲ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಬನ್ನಿ, ನಾವು ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇದೆಲ್ಲ ಒಂದು ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾರಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಪೇಸ್ಟ್ ಕೂಡ ರೆಡಿಯಾಗಿದೆ. ನೆಕ್ಸ್ಟು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಇಲ್ಲಿ ಪ್ಯಾನನ್ನು ಬಿಸಿಗಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು 100 ml ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಷ್ಟು ಸಾಕು ಆಯಿಲು, ಯಾಕೆಂದರೆ ನಾವು ಮಟನಲ್ಲಿ ಚರ್ಬಿ ಇದೆ. ಹಾಗೆ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಬಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಬಿಸಿ ಇದೆ. ನೆಕ್ಸ್ಟು ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೈಸಸ್ಸು ಘಮ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ಪೈಸಸ್ ಎಲ್ಲ ಫ್ರೈ ಆಗ್ತಾ ಇದೆ. ನೆಕ್ಸ್ಟು ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ಬೇಗ ಗೋಲ್ಡನ್ ಕಲರ್ ಬರಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ನಾನು ಸ್ವಲ್ಪನೇ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಕಲರು ಬರ್ತಾ ಇದೆ. ಈ ಟೈಮ್ನಲ್ಲಿ ನಾವು ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಅದು ಬೇಗ ಸಾಫ್ಟ್ ಆಗುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ.
ಫ್ರೈ ಆಗಿದೆ. ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಾಗಿ ನೀರು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ಇದು ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಪರಿಮಳ ಬೀರೋ ತನಕ ನಾವು ಇದನ್ನು ನೀಟಾಗಿ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಬೇಕು. ಮಸಾಲೆ ಎಲ್ಲ ಫ್ರೈ ಆಗಿ ಆಯಿಲ್ ಬಿಟ್ಕೊಳ್ತಾ ಇದೆ. ನೆಕ್ಸ್ಟು ಮಟನನ್ನು ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾನಿಲ್ಲಿ ಯಾವುದೇ ರೀತಿ ಅರಿಶಿನ ಉಪ್ಪು ಹಾಕಿ ಕೂಗಿಸ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಸಿ ಮಾಂಸವನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಕೂಗಿಸ್ಕೊಂಡು ಎಲ್ಲ ಮಾಡಿದ್ರೆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ನಾನು ಒಮ್ಮೆ ಟ್ರೈ ಮಾಡಿದ್ದೀನಿ, ನನಗದಷ್ಟು ಇಷ್ಟ ಆಗಲಿಲ್ಲ. ಸೊ ನಾವು ಯಾವಾಗಲೂ ಹೀಗೆ ಹಸಿ ಮಟನನ್ನು ಅದೊಂದು ಫ್ಲೇವರು ಎಲ್ಲ ಮಸಾಲೆ ಎಲ್ಲ ಎಳ್ಕೊಬೇಕಲ್ಲ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಟು ನಾವು ಉಪ್ಪನ್ನು ಹಾಕ್ಕೊಬೇಕಾಗತ್ತೆ. ಉಪ್ಪೆಲ್ಲ ಇವಾಗಲೇ ಹಾಕ್ಕೊಂಡ್ರೆ ಮಟನ್ಗೆ ನೀಟಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಇದು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಬೇಕು. ಈಗ ಮಟನ್ ನೀರು ಬಿಡುತ್ತೆ ಆ್ಯಕ್ಚುಲಿ, ಆ ನೀರಲ್ಲೇ ಚೆನ್ನಾಗಿ ಕಂಪ್ಲೀಟಾಗಿ ಸುಂಡಬೇಕು ಆ್ಯಕ್ಚುಲಿ ಮಟನ್ನು. ಆಮೇಲೆ ನೆಕ್ಸ್ಟು ಕೂಗಿಸ್ಕೊಳ್ತೇನೆ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಮಟನ್ ನೀರು ಬಿಡುತ್ತೆ ಅಂತ ಹೇಳಿ ನೀರು ಬಿಟ್ಕೊಂಡಿದೆ. ಇದು ಕಂಪ್ಲೀಟಾಗಿ ಸುಂಡಬೇಕಂದ್ರೆ ನೀರು ಕಂಪ್ಲೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಫುಲ್ ಆಯಿಲ್ ಬಿಟ್ಕೊಳ್ಳುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ನಲ್ಲೇ ಅಕ್ಕಿ ಹಾಕಿ ಮತ್ತು ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿರೋದು. ಹಸಿ ವಾಸನೆ, ಹಸಿ ಸ್ಮೆಲ್ ಅಂತ ಅನಿಸ್ಬಿಡುತ್ತೆ, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರೋದಿಲ್ಲ. ಇವಾಗ ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಂಡು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಪುನಃ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಮಟನ್ ಕೂಡ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು. ಇವಾಗಿದು ನೀರೆಲ್ಲ ಕಂಪ್ಲೀಟಾಗಿ ಸುಂಡಿ ಆಯಿಲ್ ಬಿಟ್ಕೊಂಡಿದೆ. ನೆಕ್ಸ್ಟ್ ನಾವಿಲ್ಲಿ ಸ್ಪೈಸಸ್ ಪೌಡರ್ ಹಾಕ್ಕೊಳ್ಳೋಣ. ಏನಪ್ಪ ಅಂದರೆ ಚಿಲ್ಲಿ ಪೌಡರ್, ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಈ ಮೂರನ್ನು ಹಾಕ್ಕೊಂಡು ಜಸ್ಟಿಗೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದು ಲಾಸ್ಟಲ್ಲಿ ಹಾಕಿದ್ರೆ ಆ ಖಾರ ಒಂದು ಗದ್ರ ಸ್ಮೆಲ್ ಹಾಗೆ ಇರುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ರೈಸ್ ಆಗಲಿ ಪೀಸಸ್ ಆಗಲಿ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ನೀಟಾಗಿ ಮೊಸರು ಅಷ್ಟೇ ಅದೊಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಮೊಸರು ಕೂಡ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಣ್ಣೆ ಕೂಡ ಬಿಟ್ಕೊಂಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ನಾನು 2 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದ್ರಿಂದ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಇದು ಮಿನಿಮಮ್ ಇಲ್ಲ ಅಂದರೆ ಒಂದು 5 ರಿಂದ 6 ವಿಸಲ್ ಬರಲೇಬೇಕು. ಏಕೆ ಅಂತ ಅಂದರೆ ಮಟನ್ ತುಂಬ ಬಲ್ತಿದೆ, ಅದಕ್ಕೋಸ್ಕರ. ತಿನ್ನಲಿಕ್ಕೂ ಸಾಫ್ಟಾಗಿರಬೇಕು ಮತ್ತು ರುಚಿ ಬಿಡಬೇಕಲ್ಲ ಅದ್ರದ್ದು ಫ್ಲೇವರು, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ನೀವು, ನಾನು ಮುಂಚೆನೇ ಉಪ್ಪನ್ನು ಹಾಕ್ಕೊಂಡಿದ್ದೆ. ಲಾಸ್ಟಲ್ಲಿ ಇವಾಗ ಇದು ವಿಸಲೆಲ್ಲ ಆದಮೇಲೆ ನೆಕ್ಸ್ಟ್ ರೈಸ್ ಹಾಕ್ಕೊಳ್ತೀವಲ್ಲ ಆ ಟೈಮಲ್ಲೇ ನೋಡಿಕೊಂಡು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 5 ರಿಂದ 6 ವಿಸಲ್ ಹೊಡ್ಸ್ಕೊಳ್ಳೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ವಿಸಲ್ ಬಂದಿದೆ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು 5 ವಿಸಲ್ ಹೊಡ್ಸ್ಕೊಬೇಕು. ಇವಾಗಿದು 6 ಸೀಟಿ ಹೊಡೆದಿದೆ. ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷನಾದರೂ ಬೇಕು ವೆಯ್ಟ್ ರಿಲೀಸ್ ಆಗಲಿಕ್ಕೆ. ವೆಯ್ಟ್ ರಿಲೀಸ್ ಆಗಿದೆ. ಹಾಗೆ ನೋಡ್ತಾ ಇರ್ಬೋದು ಮೇಲೆ ಎಣ್ಣೆ ತುಪ್ಪ ಎಲ್ಲ ತೇಲ್ತಾ ಇದೆ, ಮತ್ತು ಮಟನ್ ಚರ್ಬಿ ಕೂಡ ಅಷ್ಟೇ ತೇಲ್ತಾ ಇದೆ. ಮಟನ್ ಕೂಡ ಇಲ್ಲಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ನೋಡಿ, ಈ ಕಲರ್ ಚೇಂಜ್ ಆಗಿದ್ರೆ ಮಟನ್ ಬೆಂದಿದೆ ಅಂತ ಅರ್ಥ. ಈ ಥರ ಬರಬೇಕು. ನೆಕ್ಸ್ಟ್ ನಾವು ರೈಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ, ನಾನು ನೆನೆ ಹಾಕ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇಲ್ಲ. ನಾನು ಎಷ್ಟು ಹಾಕಿದ್ದೆ ಅಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಈ ಟೈಮ್ನಲ್ಲಿ ರುಚಿಯನ್ನು ನೋಡಿಕೊಂಡು ಸ್ವಲ್ಪ ರುಚಿಯನ್ನು ಆ್ಯಡ್ ಮಾಡಬೇಕು. ಏಕೆಂದರೆ ರೈಸ್ಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಸಾಕು. ಜಸ್ಟ್ ಈಗ ಒಂದು ಮಿಕ್ಸನ್ನು ಕೊಟ್ಟು ಇದ್ರ ಜೊತೆಯಲ್ಲೇ ನಾವು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಿಂಡ್ಕೊಬೇಕು. ಅರ್ಧ ಒಳಗೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ನಾವು ಕೂಗಿಸ್ಕೊಬೇಕು. ಜಸ್ಟ್ ಒಂದು ವಿಷಲ್ ಆದರೆ ಸಾಕು. ಇವಾಗ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಅಷ್ಟೇ ಹೊಡ್ಸ್ಕೊಳ್ತಾ ಇದ್ದೀನಿ. 2 ವಿಷಲೆಲ್ಲ ಹೊಡ್ಸಿದ್ರೆ ಅನ್ನ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಮತ್ತು ಉದುದ್ರಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಕುದೀತಾ ಇದೆ. ನಿಮ್ಮ ಮನೇಲಿ ನೀವು ಹೀಗೆ ಮಾಡಿದ್ರೆ ಕಮೆಂಟ್ ಮಾಡಿ. ನಾವು ಹೊರಗಡೆಯಿಂದ ತಂದಿರ್ತೀವಲ್ಲ, ಸೊ ಅದಕ್ಕೆ ಈ ರೀತಿ ಮಾಡಿ ಹಾಕ್ಕೊಳ್ಳೋದು. ಲಿಡ್ಡನ್ನು ಇವಾಗ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಹೊಡ್ಸ್ಕೊಳ್ಳೋಣ. ಇವಾಗಿದು 1 ಸೀಟಿ ಆಗಿದೆ. ಆಫ್ ಮಾಡ್ಕೊಳ್ಳೋಣ ಸ್ಟವ್ವು. ವೆಯ್ಟ್ ಕೂಡ ರಿಲೀಸ್ ಆಗಿದೆ. ನೆಕ್ಸ್ಟು ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್. ನೋಡಿ ಎಷ್ಟು ಚೆನ್ನಾಗಿದೆ. ಮೇಲೆ ಒಳಗಡೆ ಇನ್ನೂ ನೋಡಿಲ್ಲ, ನೋಡಬೇಕಾಗಿದೆ. ಮಟನ್ ಪೀಸಸ್ ಎಲ್ಲ ಚೆನ್ನಾಗಿ ಕಲರ್ ಇಟ್ಕೊಂಡು ನೋಡಿ ಈ ಥರ ಸೈಡಿಂದ ಈ ರೀತಿಯಾಗಿ ತೊಗೊಬೇಕು. ನೋಡಿ ರೈಸ್ ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಏನಪ್ಪ ಅಂದರೆ ಪದೇ ಪದೇ ಒಂದು ಸಲ ಹಾಕ್ಸ್ಕೊಂಡು ತಿಂದರೆ ಮತ್ತೆ ಹಾಕ್ಸ್ಕೊಬೇಕು, ಇನ್ನೂ ಸ್ವಲ್ಪ ಅಂತ. ಆ ಒಂದು ರೀತಿಯ ಟೇಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಹೀಗೆ ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಿಂದ ಮಿಕ್ಸ್ ಮಾಡಿಕೊಂಡ್ರೆ ರೈಸು ಒಡೆಯೋದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡು ನೀವು ನೋಡಿ. ನಾನು 1 ನಿಮಿಷ ಬೇಯಿಸಿರೋದಕ್ಕೆ ಓಪನ್ ಕುಕ್ಕರಲ್ಲಿ ಎಲ್ಲ ಕಡೆ ಕೂಡ ರೈಸು ಒಂದೇ ಕಲರ್ ಇದೆ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪೀಸಸ್ಗಳಷ್ಟೇ ತೋರಿಸ್ತೀನಿ ನಿಮಗೆ. ಪೀಸಸ್ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಸುಡ್ತಾ ಇದೆ ಫ್ರೆಂಡ್ಸು, ತೋರ್ಸೋಕ್ಕಾಗ್ತಾಯಿಲ್ಲ. ಸುಡ್ತಾ ಇದೆ, ತುಂಬ ಸುಡ್ತಾ ಇದೆ. ಐ ಆಮ್ ವೆರಿ ಸಾರಿ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಕಿತ್ತರೆ ಬರಬೇಕು. ಎಷ್ಟು ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಜೊತೆಯಲ್ಲಿ ಮೊಟ್ಟೆಗಳು, ಹಾಗೆ 2 ಪೀಸ್ ಈರುಳ್ಳಿ, ಹಾಗೆ 1-2 ಪೀಸ್ ಸೌತೆಕಾಯಿಗೆ ನಿಂಬೆಹಣ್ಣು ಇದ್ಬಿಟ್ರಂತೂ ಸ್ವರ್ಗ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.